ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧನ ಮಕರ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ. ಇದೇ ಜನವರಿ 17ರಂದು ಸುಮಾರು ಬೆಳಗ್ಗೆ 10 ಗಂಟೆ 10 ನಿಮಿಷಕ್ಕೆ ಬುಧನ ಒಂದು ರಾಶಿ ಪರಿವರ್ತನೆ ಆಗುತ್ತೆ. ಬುಧನು ಅಲ್ಲಿ ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವಂತಹ ಘಟನೆ ಜರುಗುತ್ತೆ. ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥ ಗ್ರಹಗಳಲ್ಲಿ ಬುಧನು ಅಗ್ರಗಣ್ಯನಾಗಿದ್ದಾನೆ. ಚಂದ್ರನ ಬಳಿಕ ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಬುಧನು ಮಾಡುವಂಥದ್ದು. ಹಾಗಾಗಿ ಬುಧನ ಪರಿವರ್ತನೆ ಪ್ರತಿ ತಿಂಗಳಲ್ಲೂ ಸಾಮಾನ್ಯವಾಗಿ ಬರುತ್ತೆ. ವಕ್ರಗತಿ ಇದ್ದಾಗ ಕೆಲವೊಮ್ಮೆ 2 ತಿಂಗಳು ಮುಂದುವರಿಯುತ್ತೆ. ಆದರೆ ಸಾಮಾನ್ಯವಾಗಿ ರುಜುಗತಿಯಲ್ಲಿ ತಿಂಗಳಿಗೊಮ್ಮೆ ಬುಧನ ರಾಶಿ ಪರಿವರ್ತನೆ ಆಗುವಂಥದ್ದು. ಹಾಗಾಗಿ ಬುಧನ ಈ ಬಾರಿಯ ಪರಿವರ್ತನೆ ಅಲ್ಲಿ ಮಕರ ರಾಶಿಗೆ ಆಗುವಂಥದ್ದು. ಈಗಾಗಲೇ ಅಲ್ಲಿ ಮಕರದಲ್ಲಿ ಸೂರ್ಯ, ಶುಕ್ರ ಮತ್ತು ಮಂಗಳರು ಪ್ರವೇಶಿಸಿದ್ದಾರೆ. ಇದೇ ಜನವರಿ ತಿಂಗಳಲ್ಲಿ ಆದಿಭಾಗದಲ್ಲಿ ಆಗುವಂಥ ಪರಿವರ್ತನೆಗಳಲ್ಲಿ ಅಲ್ಲಿ ಸೂರ್ಯನಿಗೆ 1 ದಿನ ಮುಂಚಿತವಾಗಿ ಅಲ್ಲಿ ಶುಕ್ರನ ಪ್ರವೇಶ, ಆ ಬಳಿಕ 14ಕ್ಕೆ ಅಲ್ಲಿ ಸೂರ್ಯನ ಪ್ರವೇಶ, ಬಳಿಕ 15ರಂದು ರಾತ್ರಿ ಆಗುವಂಥದ್ದು ಅಲ್ಲಿ ಮಂಗಳನ ಪ್ರವೇಶ. ಈಗ ಮಂಗಳನ ಪ್ರವೇಶ ಆದ ಬಳಿಕ ಜನವರಿ 17ರಂದು ಅಲ್ಲಿ ವಿಶೇಷವಾಗಿ ಬುಧನ ಪ್ರವೇಶ. ಹಾಗಾಗಿ ಒಂದೇ ವಾರದಲ್ಲಿ 4 ಗ್ರಹಗಳು ಮಕರವನ್ನು ಪ್ರವೇಶಿಸುವಂಥ ಐತಿಹಾಸಿಕ ಘಟನೆ ಜರುಗಿದೆ. ಅಲ್ಲಿ ಚತುರ್ಗ್ರಹ ಯೋಗ ಸಹ ನಿರ್ಮಾಣ ಆಗಿರುತ್ತೆ. ಹಾಗಾಗಿ ಈ ಬಾರಿಯ ವೈಶಿಷ್ಟ್ಯದಲ್ಲಿ ಹಲವಾರು ಜಾಗತಿಕವಾಗಿ ಸಾರ್ವತ್ರಿಕವಾಗಿ ಉತ್ತಮ ಫಲಗಳು ಹೇಳಲ್ಪಟ್ಟಿವೆ. ಉಚ್ಚ ಸ್ಥಾನದಲ್ಲಿರುವಂತಹ ಮಂಗಳನು ಇತರ ಈ 3 ಗ್ರಹಗಳ ಯುತಿಯನ್ನು ಪಡೆದಾಗ ಅಲ್ಲಿ ಅನೇಕ ರೀತಿಯ ಸಾರ್ವತ್ರಿಕ ಉತ್ತಮ ಪ್ರಭಾವಗಳು ಹೇಳಲ್ಪಟ್ಟಿವೆ. ಈ ಬಾರಿ ಬುಧನು ಅಲ್ಲಿ ಫೆಬ್ರವರಿ 2ರವರೆಗೂ ಇರ್ತಾನೆ. ಜನವರಿ 17ರಂದು ಅಲ್ಲಿ ಪ್ರವೇಶ ಆದರೆ ಫೆಬ್ರವರಿ 2ರವರೆಗೂ ಅಲ್ಲಿ ಮಕರದಲ್ಲಿ ಇರುವಂತಹ ಘಟನೆ ಸುಮಾರು 16 ದಿನಗಳು ಮಕರದಲ್ಲಿ ಇರ್ತಾರೆ. ಹಾಗೆ 16 ದಿನಗಳ ಅವಧಿ ಚಿಕ್ಕದಾಗಿದ್ದರೂ ಆ ಒಂದು ಅವಧಿಯಲ್ಲಿ ಭಾಳಷ್ಟು ಜನರಿಗೆ ಉತ್ತಮ ಫಲಗಳು ಆಗ್ತವೆ. ವಿಶೇಷವಾಗಿ ಯುವ ಜನತೆಗೆ, ಯಾರು ಯುವ ಜನಕರು ಇದ್ದಾರೆ, ವಿದ್ಯಾರ್ಥಿಗಳು ಇದ್ದಾರೆ, ಸಾಧಕರೆಲ್ಲ ಇದ್ದಾರೆ, ಅಂಥ ಒಂದು ಯುವ ವರ್ಗಕ್ಕೆ ಆಶಾದಾಯಕವಾದ ಹಲವಾರು ಅವಕಾಶಗಳು ಈ ಒಂದು ಅವಧಿಯಲ್ಲಿ ಬರುತ್ತೆ. 16 ದಿನಗಳಲ್ಲಿ ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥದ್ದು, ಅಥವಾ ವಿದ್ಯೆಯಲ್ಲಿ ಉನ್ನತ ಸ್ಥಾನಕ್ಕೆ ಅಪೇಕ್ಷಿಸುವಂಥ ಉನ್ನತ ಸ್ಥಾನಮಾನಗಳು ಸಿಗುವಂಥದ್ದು, ವಿದೇಶದ ಮೂಲದ ಉದ್ಯೋಗ, ವಿದೇಶದ ವಿದ್ಯಾಭ್ಯಾಸ ಅಥವಾ ಇನ್ನಿತರ ಯಾವುದೇ ರೀತಿಯ ಅವರ ಒಂದು ಉದ್ಯಮವನ್ನು ಕಂಡುಕೊಳ್ಳಲಿಕ್ಕೆ, ಉದ್ಯಮವನ್ನು ಆರಂಭ ಮಾಡಲಿಕ್ಕೆ, ವ್ಯಾಪಾರವನ್ನು ವೃತ್ತಿಯನ್ನು ಆರಂಭ ಮಾಡಲಿಕ್ಕೆ ಇಂಥ ಅವಕಾಶಗಳು ಯುವ ಜನತೆಗೆ ಒದಗಿ ಬರ್ಬೋದು. ಜೊತೆಗೆ ಯುವ ಜನತೆಗೆ ಶುಭ ಮಂಗಳ ಕಾರ್ಯಗಳು ಸಿದ್ಧಿ ಆಗ್ಬೋದು. ಕೆಲವೊಬ್ಬರಿಗೆ ದೀರ್ಘಕಾಲದಿಂದ ಮದುವೆ ವಿಚಾರಕ್ಕೆ ಅಡೆತಡೆಗಳಿದ್ದವರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು, ಶುಭ ಕಾರ್ಯಗಳ ಸಿದ್ಧತೆ ಆಗುವಂಥದ್ದು, ಅಥವಾ ಕೆಲವೊಬ್ಬರಿಗೆ ಮನೆ ಭೂಮಿ ಕೊಳ್ಳುವಂಥ ಅವಕಾಶ. ಈ ರೀತಿ ಹಲವಾರು ಕನಸುಗಳು ನನಸಾಗಲಿಕ್ಕೆ ಈ ಒಂದು ಚತುರ್ಗ್ರಹ ಯೋಗದ ಮೂಲಕ ಬಂದಂತಹ ಮಂಗಳನು ಸಾರ್ವತ್ರಿಕವಾಗಿ, ಅಂದರೆ ರಾಶಿಗಳ ಫಲಗಳು ಕೆಲವೊಮ್ಮೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತವೆ. ಹಾಗೆಂದು ರಾಶಿಗಳ ಫಲದಲ್ಲಿ ಇದಕ್ಕೂ ಅತೇನು ಅನ್ವಯ ಮಾಡಿಕೊಳ್ಳುವಂಥದ್ದಲ್ಲ. ಆದರೆ ಸಾರ್ವಜನಿಕವಾಗಿ ಗಮನಿಸಿದಾಗ ಹೆಚ್ಚಿನ ಉತ್ತಮ ಪ್ರಯೋಜನಗಳು ಈ ಒಂದು ಅವಧಿಯಲ್ಲಿ ಆಗುತ್ತೆ. ಅದಲ್ಲದೆ ಬುಧನು ಅನೇಕ ರೀತಿಯ ಕಾವ್ಯ, ಸಾಹಿತ್ಯ ಚಟುವಟಿಕೆ, ಸಾಂಸ್ಕೃತಿಕ ಸಾಹಿತ್ಯಗಳಿಗೆ ಆತನು ಕಾರಕನಾಗಿರುವ ಕಾರಣ ಈ ಒಂದು ಕಾಲದಲ್ಲಿ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆ, ಟಿವಿ, ಸಿನಿಮಾ, ಮಾಧ್ಯಮ ಮುಂತಾದ ಒಂದು ಕ್ಷೇತ್ರದಲ್ಲಿ ಇರುವವರಿಗೆ ಉನ್ನತಿ ಆಗುತ್ತೆ. ಅಂತಹ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸೋರಿಗೆ ಅವಕಾಶಗಳು ಸಿಗ್ತವೆ. ಬಹಳ ಕಾಲದಿಂದ ನೆನೆಗುದಿಗೆ ಬಿದ್ದಂಥ ಹಲವಾರು ಪ್ರಾಜೆಕ್ಟ್ಗಳು ಈಗ ಮತ್ತೆ ಓಪನ್ ಆಗುವಂಥದ್ದೆಲ್ಲ ಬರುತ್ತೆ. ಅದೇ ರೀತಿ ಬ್ಯಾಂಕಿಂಗು, ಫೈನಾನ್ಸು, ಕಾಮರ್ಸು, ಇನ್ಶೂರೆನ್ಸು ಮುಂತಾದ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇರೋರಿಗೆ ಸಹ ಅನೇಕ ಅವಕಾಶಗಳು ಬರ್ಬೋದು. ಹಾಗೆ ಹಲವಾರು ಕ್ಷೇತ್ರಗಳ ಉದ್ಯೋಗದ ಓಪನಿಂಗ್, ಅಂದರೆ ಜಾಬ್ ಓಪನಿಂಗ್ ಈಗ ಬಂದು ಹಲವರಿಗೆ ಉದ್ಯೋಗ ಸಿಗುವಂಥದ್ದು. ಇನ್ನು ವ್ಯಾಪಾರ, ಉದ್ಯಮ, ಕೈಗಾರಿಕೆ ಇಂಡಸ್ಟ್ರಿ ನಡೆಸೋರಿಗೆ ಹಾಗೆ ಅವರ ಒಂದು ಉದ್ಯಮಕ್ಕೆ ಹೆಚ್ಚಿನ ಬೇಡಿಕೆ, ಉತ್ಪಾದನೆಗೆ ಹೆಚ್ಚಿನ ಒಂದು ಒತ್ತುಗಳು, ಅದು ಸರ್ಕಾರದ ಕೆಲವು ಯೋಜನೆಗಳ ಒಂದು ಅಥವಾ ತೆರಿಗೆ ಒಂದು ನೀತಿಗಳಿಂದ ಉತ್ತಮವಾದ ವ್ಯಾಪಾರ ಚೆನ್ನಾಗಿ ಆಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಈ ಬುಧನ ಒಂದು ಮಕರದಲ್ಲಿ ಇರುವಂಥ 17 ದಿನಗಳ ಅವಧಿ ಸಾರ್ವತ್ರಿಕವಾಗಿಯೂ ಅನೇಕ ರೀತಿಯ ಲಾಭವನ್ನು, ಜಯವನ್ನು, ಸುಖವನ್ನು, ಯಶಸ್ಸನ್ನು ಕೊಡ್ತಾ ಇರುತ್ತೆ. ಜೊತೆಗೆ ಕೌಟುಂಬಿಕವಾದ ಹಲವಾರು ಉನ್ನತೀಕರಣದ ಘಟನೆಗಳು, ಜೊತೆಗೆ ಇದ್ದಂಥ ಹಲವಾರು ಭಿನ್ನಾಭಿಪ್ರಾಯಗಳ ನಿವಾರಣೆಗೆ ಸಾಮರಸ್ಯ, ಅಂದರೆ ಅವರಲ್ಲಿ ಒಂದು ಚೆನ್ನಾದ ಒಂದು ಮೈತ್ರಿಗಳು ಮೂಡುವಂತಹ ಘಟನೆಗಳು ಜರುಗುತ್ತವೆ. ರಾಜಕೀಯವಾದ ಹಲವಾರು ಮಹತ್ವದ ನಿರ್ಧಾರಗಳು ಆಗುವಂಥದ್ದು, ರಾಜಕೀಯ ಮೂಲದ ಹಲವಾರು ಹೆಜ್ಜೆಗಳಿಂದ ಜನರಿಗೆ ಕೆಲವೊಂದು ಸಹಾಯಗಳು ಆಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಈ ಬುಧನ ಈ 16 ದಿನಗಳ ಈ ಮಕರ ವಾಸವು ಅನೇಕ ರೀತಿಯ ಶುಭ ಫಲಗಳನ್ನು, ಸುಖಗಳನ್ನು ಅಥವಾ ಅನೇಕ ಒಂದು ಜನರಿಗೆ ಸೌಲಭ್ಯಗಳನ್ನು ನೀಡುವಂಥ ಒಂದು ಅವಧಿಯಾಗಿರುತ್ತೆ. 16 ದಿನಗಳ ಅವಧಿ ಕಡಿಮೆ ಇದ್ದರೂ
ಆ ಒಂದು ಬರತಕ್ಕಂಥ ಅನೇಕ ರೀತಿಯ ಸುಧಾರಣೆಗಳು ಮತ್ತು ಪ್ರಭಾವಗಳು ಅವರ ಒಂದು ದೀರ್ಘಕಾಲದ ಪ್ರಭಾವವನ್ನು ಸಹ ಬೀಳ್ಬೋದು. ಈಗ ದೀರ್ಘಕಾಲದಿಂದ ಆಗದಿದ್ದಂಥ ಕೆಲಸ ಕಾರ್ಯಗಳು ಈ ಒಂದು 16 ದಿನಗಳ ಅವಧಿಯಲ್ಲಿ ಆಗುವಂಥ ಸಾಧ್ಯತೆಗಳು ಬರ್ತವೆ. ಹಾಗಾಗಿ ಎಲ್ಲ ವರ್ಗದವರು ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ಬುಧನು ಈ ವಿಚಾರವಾಗಿ ಗಮನಿಸಿದ ಬಳಿಕ ಇನ್ನು ಸಾರ್ವತ್ರಿಕ ಫಲದ ವಿಶ್ಲೇಷಣೆ ಆಯಿತು. ನಾವೀಗ ಗಮನಿಸಬೇಕಾಗಿದ್ದು ರಾಶಿಗಳ ಮೇಲೆ ಆಗುವಂಥ ಪರಿಣಾಮ. ರಾಶಿಗಳಲ್ಲಿ ಮೊದಲನೇದಾಗಿ ಮೇಷರಾಶಿಗೆ ಈ ನಿಮ್ಮ ರಾಶಿಯಿಂದ 10ನೇ ಮನೆ ಅದು ದಶಮದಲ್ಲಿ ಆಗುವಂಥ ಕರ್ಮಸ್ಥಾನದಲ್ಲಿ ಆಗುವಂಥ ಪರಿವರ್ತನೆ ಬಹಳ ಉತ್ತಮ ಫಲವನ್ನು ಹೇಳಲ್ಪಡುತ್ತದೆ. ಮೇಷರಾಶಿಯವರಿಗೆ ಮಂಗಳನಿಂದ ವ್ಯತಿರಿಕ್ತ ಫಲ ಬಂತು, ಆದರೆ ನೀವು ಚಿಂತಿತರಾಗಬೇಕಲ್ಲ. ಶುಕ್ರನಿಂದ ವ್ಯತಿರಿಕ್ತ ಫಲ ಬಂದು ಚಿಂತಿತರಾಗಬೇಕಲ್ಲ. ನಿಮಗೆ ಈಗ ಬುಧಾದಿತ್ಯರು ಅಂದರೆ ಇದೇ ಕಾಲದಲ್ಲಿ ನಿಮಗೆ ಆದಿತ್ಯ ಅಂದರೆ ಸೂರ್ಯ ಭಗವಂತರು ಮತ್ತು ಬುಧನು ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಮೇಷರಾಶಿಯವರಿಗೆ ಈ ಒಂದು ಬುಧನಿಂದ ಉತ್ತಮ ಪ್ರಭಾವಗಳು ಬರ್ತವೆ. ಅಲ್ಲಿ ಈಗ ಒಂದೇ ಕಾಲದಲ್ಲಿ 4 ಗ್ರಹಗಳು ನಿಮ್ಮ ರಾಶಿಯಲ್ಲಿದ್ದಾಗ 4 ಗ್ರಹಗಳು ಒಂದೇ ಪ್ರಭಾವವನ್ನು ಬೀರೋದಿಲ್ಲ. 2 ಗ್ರಹಗಳು ಅಥವಾ ಕೆಲವು ಸಾರಿ ಒಂದೇ ಗ್ರಹ ಮಾತ್ರ ನಿಮಗೆ ಉತ್ತಮ ಪ್ರಭಾವ ಬೀರೋದು. ಈ ಬಾರಿ ನಿಮ್ಮ ರಾಶಿಯಲ್ಲಿ ಅಲ್ಲಿ ಇದ್ದಂಥ ಮೇಷರಾಶಿಯವರಿಗೆ ಚತುರ್ಗ್ರಹ ಯೋಗದ ಅನುಸಾರ ಬಂದಾಗ ಅಲ್ಲಿ ಮಕರದಲ್ಲಿ ಇದ್ದಂಥ 4 ಗ್ರಹಗಳಲ್ಲಿ ಕೇವಲ 2 ಗ್ರಹಗಳು ಉತ್ತಮ ಪ್ರಭಾವವನ್ನು ಕೊಡ್ತವೆ. ಅದರಲ್ಲಿ ನಿಮಗೆ ಸೂರ್ಯ ಮತ್ತು ಬುಧರು ಮಾತ್ರ ಕೊಡ್ತಾರೆ. ಮಂಗಳ ಮತ್ತು ಶುಕ್ರರ ವಿರುದ್ಧ ಪ್ರಭಾವವನ್ನು ಕೊಡ್ತಾರೆ. ಹಾಗಿರುವಾಗ ನಿಮಗೆ ಉತ್ತಮ ಪ್ರಭಾವ ಕೊಡುವಂಥ ಗ್ರಹದ ಉತ್ತಮ ಪ್ರಭಾವವನ್ನು ನೀವು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇದರಿಂದ ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭ ಬರುತ್ತೆ. ವ್ಯಾಪಾರ, ಉದ್ಯೋಗ ಚೆನ್ನಾಗುತ್ತೆ. ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗುವಂಥದ್ದು. ವ್ಯಾಪಾರಗಳಿಗೆ ಏನಾದರೂ ಅವಕಾಶಗಳಿಂದ ಪಾರ್ಟ್ನರ್ಗಳು ಸಿಗುವಂಥದ್ದು. ದೂರ ಪ್ರಯಾಣ ಅಥವಾ ಅನೇಕ ರೀತಿಯ ಒಂದು ವಿದೇಶ ಅವಕಾಶ, ಪ್ರವಾಸದ ಅವಕಾಶಗಳು ಕೆಲವರಿಗೆ ಒದಗಿ ಬರುತ್ತೆ. ವಿಶೇಷವಾಗಿ ಯುವ ಜನತೆಗೆ, ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಉದ್ಯೋಗ ಅವಕಾಶ ಬರ್ಬೋದು. ಹಿಂದೆ ಪ್ರಯತ್ನ ಮಾಡಿ ನಿಮಗೆ ನಿರಾಶೆಯಾಗಿದ್ದಂಥ ಹಲವರಿಗೆ ಈಗ ಮತ್ತೊಮ್ಮೆ ಅವಕಾಶಗಳು ಬರ್ಬೋದು. ಇನ್ನು TV, ಸಿನಿಮಾ, ಮಾಧ್ಯಮ ಮುಂತಾದ ಕಲಾಕ್ಷೇತ್ರ ಅಥವಾ ಸಾಂಸ್ಕೃತಿಕ ಕ್ಷೇತ್ರದಲ್ಲಿರೋರಿಗೂ ಉದ್ಯೋಗ ಅವಕಾಶಗಳು ಬರ್ತವೆ. ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಮೇಷರಾಶಿಯವರು. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಈ ಬುಧನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಬೋದು. ಇನ್ನು ವೃಷಭ ರಾಶಿಗೆ ಈ ಒಂದು ಉತ್ತಮ ಪರಿಣಾಮ, ಸಾಮಾನ್ಯ ಮಿಶ್ರ ಫಲ ಎಂದು ಕಂಡುಬರುತ್ತೆ. ನಿಮ್ಮ ರಾಶಿಯಿಂದ ನವಮದಲ್ಲಿ ಆಗುವಂಥದ್ದು, ಭಾಗ್ಯಸ್ಥಾನದಲ್ಲಿ ಆಗುವಂತಹ ಪರಿಣಾಮ ಅಷ್ಟೊಂದು ಉತ್ತಮವಾದ ಪ್ರಭಾವ ಕೊಡ್ತಾ ಇಲ್ಲ. ಇಲ್ಲಿ ಕೆಲವೊಂದು ವಿಚಾರ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜನವರಿ 12ರಿಂದ ಫೆಬ್ರವರಿ 2ರವರೆಗೆ ಆಗುವಂಥ ಕಾರಣದಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಸಮಸ್ಯೆ ಬರುವಂಥದ್ದು, ನಿಶಕ್ತಿ ಅಥವಾ ನಿಮಗೆ ವೀಕ್ನೆಸ್ ಅಂತೆಲ್ಲ ಬರುವಂಥದ್ದು, ಕೆಲವೊಮ್ಮೆ ಖಿನ್ನತೆ, ಒಂಟಿತನ ಎಲ್ಲ ಬರುವಂಥದ್ದು, ಮನಸ್ಸಲ್ಲಿ ಒತ್ತಡ, ಚಿಂತೆ ಹೆಚ್ಚಳ ಆಗುವಂಥದ್ದು, ಜೊತೆಗೆ ಹಣದ ಖರ್ಚು ಹೆಚ್ಚಳ ಆಗಿ ಆದಾಯ ಕೊರತೆ ಆಗುವಂಥದ್ದು, ಕೆಲಸ ಕಾರ್ಯಗಳ ಸ್ವಲ್ಪ ನಿಧಾನಗತಿಯ ವಿಘ್ನಗಳು ಬರುವಂಥದ್ದು. ಹಾಗಾಗಿ ಇಲ್ಲಿ ನಿಮ್ಮ ತನು ಮನ ಧನದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬೀರುತ್ತೆ. ಆದರೆ ಬುಧನು ಯಾವುದೇ ಕ್ರೂರ ಪರಿಣಾಮವನ್ನು ಬೀರೋದಿಲ್ಲ. ಯಾಕಂದರೆ ಬುಧನ ಆತನ ಶುಭ ಗ್ರಹಗಳ ಪಟ್ಟಿಯಲ್ಲಿರುವ ಕಾರಣ ಅವರಿಂದ ಕೆಲವೊಮ್ಮೆ ಹಿನ್ನಡೆಗಳು, ನಿಧಾನಗತಿಯ ಪ್ರಭಾವಗಳು, ಮನಸ್ಸಿನ ಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಆಗುವಂಥದ್ದೆಲ್ಲ ಬರುತ್ತೆ. ಹೊರತು ಹೆಚ್ಚಿನ ಚಿಂತೆ ಪಡಬೇಕಾಗಿಲ್ಲ. ಆರೋಗ್ಯ, ಹಣಕಾಸು ಮತ್ತು ಪಾವತಿ, ಪೇಮೆಂಟ್ ಇತ್ಯಾದಿ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಮನಸ್ಸಲ್ಲಿ ನಿಮ್ಮ ಖಿನ್ನತೆ, ಒಂಟಿತನ ಇವೆಲ್ಲವನ್ನು ಸ್ವಲ್ಪ ನೀವು ಧ್ಯಾನ ಮಾರ್ಗ, ಭಕ್ತಿ ಮಾರ್ಗ ಅಥವಾ ಇನ್ನಿತರ ಯಾವುದೇ ರೀತಿಯ ಹವ್ಯಾಸಗಳ ಮೂಲಕ ಅದನ್ನು ಸರಿಪಡಿಸಿಕೊಳ್ಬೋದಾಗಿದೆ. ಆಸಕ್ತಿ ಇದ್ದರೆ ಕೊನೆಗೆಳತಕ್ಕಂಥ ಬುಧನಿಗೆ ಸಂಬಂಧಿತವಾದ ಸ್ತೋತ್ರ ಅಥವಾ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದಾಗಿದೆ ವೃಷಭದವರು. ಇನ್ನು ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಆಗುವಂತಹ ಪರಿವರ್ತನೆ ಬಹಳ ಉತ್ತಮ ಪರಿಣಾಮವನ್ನು ಕೊಡ್ತಾ ಇದೆ. ಅಷ್ಟಮದಲ್ಲಿ ಉತ್ತಮ ಪ್ರಭಾವ ಕೊಡುವಂಥದ್ದು ಬುಧ ಮತ್ತು ಶುಕ್ರರು ಮಾತ್ರ. ಹಾಗಾಗಿ ಮಿಥುನದವರಿಗೆ ಅಲ್ಲಿ ಮಂಗಳನಿಂದ ಅಥವಾ ಅಡ್ಡ ಪರಿಣಾಮ ಬಂದಿದ್ದರೂ ಸಹಿತ ನಿಮಗೆ ಸೂರ್ಯನಿಂದ ಅಡ್ಡ ಪರಿಣಾಮ ಬಂದರು. ಈಗ ಅಲ್ಲಿ ವಿಶೇಷವಾಗಿ ಬುಧ ಮತ್ತು ಶುಕ್ರರು ಉತ್ತಮ ಪ್ರಭಾವವನ್ನು ಕೊಡ್ತಾರೆ. ಹಾಗೆ ಅನೇಕ ರೀತಿಯ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಒಪ್ಪುವಂಥ ಘಟನೆಗಳು, ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಾಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಮನಸ್ಸಿಗೆ ಇಷ್ಟಪಡುವಂಥ ಕೆಲಸ ಕಾರ್ಯಗಳು ಆಗುವಂಥದ್ದು, ಶುಭ ಕಾರ್ಯಗಳ ಸಿದ್ಧತೆ, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥದ್ದು, ಆಕಸ್ಮಿಕ ಧನಲಾಭ ಯೋಜನೆ ಇವೆಲ್ಲವೂ ಭಾಳಷ್ಟು ಪ್ರಯೋಜನಗಳು ಬುಧನಿಂದ ನಿಮಗೆ 16 ದಿನಗಳ ಅವಧಿಯಲ್ಲಿ ಆಗುತ್ತೆ. ಜೊತೆಗೆ ಯುವ ವರ್ಗದವರಿಗೆ, ಸಾಧಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅವರವರ ಒಂದು ಗುರಿಯನ್ನು ತಲುಪಲಿಕ್ಕೆ, ಅಂದರೆ ಅವರೊಂದು ಗುರಿ ಅಂತ ಗೋಲ್ ಅಂತ ಇರುತ್ತೆ, ಆ ಗೋಲನ್ನು ಅವ್ರು ಮುಟ್ಟಲಿಕ್ಕೆ ಅವರಿಗೆ ಈಗ ಬುಧನ ಒಂದು ಆಶೀರ್ವಾದ ನಿಮಗೆ ಸಹಾಯಕ್ಕೆ ಬರುತ್ತೆ. ಹಾಗಾಗಿ ಅನೇಕ ರೀತಿಯ ಶುಭಫಲಗಳು ವಿದ್ಯಾರ್ಥಿ, ಯುವಕರು, ಸಾಧಕರು ಇರ್ಬೋದು ಅಥವಾ ಮಹಿಳೆಯರು, ಗೃಹಿಣಿಯರಿಗಿರ್ಬೋದು, ಉದ್ಯಮಿ, ವ್ಯಾಪಾರಿ ಯಾರೇ ವರ್ಗದಿರ್ಬೋದು, ಎಲ್ಲರಿಗೂ ಬುಧನು ಈಗ ಆಶೀರ್ವಾದ ರೂಪದಲ್ಲಿ ಉತ್ತಮ ಫಲವನ್ನು ಕೊಡ್ತಾನೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಮಿಥುನದವರು. ಆಸಕ್ತಿ ಇದ್ದರೆ ಕೊನೆಗೆಳತಕ್ಕಂಥ ಬುಧ ಅಥವಾ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು. ಇನ್ನು ಕರ್ಕಾಟಕ ಅಥವಾ ಕಟಕ ರಾಶಿಗೆ ಈ ಬುಧನ ಪ್ರಭಾವ ಮಿಶ್ರ ಫಲಗಳ ಸೂಚನೆ. ಯಾಕಂದರೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಆಗುವಂಥ ಪರಿವರ್ತನೆ ಆದ ಕಾರಣ ಇಲ್ಲಿ ನಿಮಗೆ ವಿರುದ್ಧ ಫಲವಾಗಿ ಅಲ್ಲಿ ಅನೇಕ ರೀತಿಯ ವಾಗ್ವಾದ, ಕಲಹಗಳನ್ನು, ತಂದೆ ಮಕ್ಕಳ ಕಲಹ, ಗಂಡ ಹೆಂಡತಿ ಕಲಹ, ಬಂಧುಗಳಲ್ಲಿ ಕಲಹದ ವಾತಾವರಣ ಮಾಡ್ಬೋದು. ಜೊತೆಗೆ ಇದೇ ಕಾಲದಲ್ಲಿ ನಿಮ್ಮಲ್ಲಿ ಏನಾದರೂ ಅನುಮಾನದ ಅಥವಾ ಸಂಶಯದ ಭೂತಗಳು ಕಾಣುವಂಥದ್ದು, ಪತಿ ಪತ್ನಿಯರ ಮಧ್ಯೆ ಅಥವಾ ಈ ಬಂಧುಗಳ ಮಧ್ಯೆ ಅನುಮಾನದ ಭೂತಗಳು ಕಾಣುವಂಥದ್ದು, ಅನೇಕ ಆರೋಪ ಪ್ರತ್ಯಾರೋಪಗಳು ನಿಮ್ಮ ಮೇಲೆ ಬರುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಥವಾ ವಿರಸಗಳು ಬರುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಬರ್ಬೋದು. ಜೊತೆಗೆ ಹಣಕಾಸಿನ ಖರ್ಚು ವೆಚ್ಚ ಜಾಸ್ತಿಯಾಗಿ ಆದಾಯ ಕುಸಿತ ಆಗ್ಬೋದು. ಹಾಗಾಗಿ
ಈ ಒಂದು ಕಟಕ ರಾಶಿಯವರು ತನುಮನ ಧನದ ಸಂಯಮ ಕಾಪಾಡಬೇಕು. ವಿಶೇಷವಾಗಿ ಮಾತು ಬಾಂಧವ್ಯ ಇದನ್ನು ಸರಿಪಡಿಸಿಕೊಳ್ಬೇಕು. ಸಿಟ್ಟನ್ನು ನಿಯಂತ್ರಣ ಮಾಡಬೇಕಾಗಿದೆ ಕಟಕದವರು. ಆಸಕ್ತಿ ಇದ್ದರೆ ಕೊನೆಗಳಿರ್ತಕ್ಕಂತಹ ಬುಧನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಬೋದು ಕಟಕದವರು. ಇನ್ನು ಸಿಂಹರಾಶಿಗೆ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಅಥವಾ 6ರ ಸ್ಥಾನದಲ್ಲಿ ಆಗುವಂಥದ್ದು ಬಹಳ ಉತ್ತಮ ಪ್ರಭಾವವನ್ನು ಕೊಡುತ್ತೆ. ಅಶಿಷ್ಟ ಬರುವಂತಹ ವಿಶೇಷವಾಗಿ ನಿಮಗೆ ಧನಲಾಭ, ಇಷ್ಟಾರ್ಥ ಸಿದ್ಧಿ, ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು. ನಿಮ್ಮ ಹಿಂದಿನ ಕನಸುಗಳು ನನಸಾಗಲಿವೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವಕಾಶಗಳು, ಜೊತೆಗೆ ಹಿಂದೆ ಶತ್ರುಗಳಾಗಿದ್ದವರಿಗೆ ಮಿತ್ರರಾಗುವಂಥದ್ದು ಅಥವಾ ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡ ವ್ಯಕ್ತಿಗಳಿಗೆ ನಿಮಗೆ ಬಹಳಷ್ಟು ಸಮೀಪವರ್ತಿಗಳಾಗುವಂಥದ್ದು. ಮಾತಿನ ವಿಚಾರವಾಗಿ ನಿಮ್ಮ ಮಾತಿನಿಂದಲೇ ಗೆಲ್ಲುವಂಥ ಅವಕಾಶಗಳು ನಿಮಗೆ ಸಿಗುತ್ತೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತೆ. ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ವ್ಯಾಪಾರ ಉದ್ಯಮದಲ್ಲಿ ಯಶಸ್ಸು ಸಿಗುವಂಥ ಅವಕಾಶ, ವಿದ್ಯಾರ್ಥಿ ಯುವಕರು ಸಾಧಕರು ಅವರ ಒಂದು ಗುರಿಯನ್ನು ತಲುಪುವಂಥ ಅವಕಾಶಗಳು ಈ ಕಾಲದಲ್ಲಿ ಸಿಂಹರಾಶಿಯಾಗಿ ಬರಲಿವೆ. ಅದೇ ರೀತಿ ಅನೇಕ ರೀತಿಯ ಧಾರ್ಮಿಕ ಕಾರ್ಯಕ್ರಮ ಅಥವಾ ಸಾಮಾಜಿಕ ಕಾರ್ಯಕ್ರಮ, ಜೊತೆಗೆ ಮನೆಯಲ್ಲಿನ ಶುಭ ಕಾರ್ಯಕ್ರಮ ಇವುಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಈಗ ಒದಗಿ ಬರುತ್ತೆ. ಹಾಗಾಗಿ ಬುಧನು ನಿಮಗೆ ಸಮಗ್ರವಾಗಿ ಅಲ್ಲಿ ತನುಮನ ಧನದ ಮೇಲೆ ಉತ್ತಮ ಪ್ರಮಾಣ ಕೊಡ್ತಾನೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಸಿಂಹದವರು. ಇನ್ನು ಕನ್ಯಾರಾಶಿಗೆ ಮಿಶ್ರ ಫಲಗಳ ಸೂಚನೆ. ಪಂಚಮದಲ್ಲಿ ಆಗುವಂಥ ಪರಿವರ್ತನೆ ಆದ ಕಾರಣ ನಿಮಗೆ ವೈಯಕ್ತಿಕ ಜೀವನದಲ್ಲಿ ಏರುಪೇರು, ಮಾತಿನ ಚಕಮಕಿ, ಕಲಹ, ತಂದೆ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ ಕಲಹ, ಅಥವಾ ಅತ್ತೆ ಮಾಮ ಸೊಸೆಗಳ ಮಧ್ಯೆ ಕಲಹ, ಅಥವಾ ನಿಮ್ಮ ಮೇಲಾಧಿಕಾರಿ ಮತ್ತು ನಿಮ್ಮ ಜೊತೆಗೆ ಏನಾದರೂ ಮಾತಿನ ವಾಗ್ವಾದಗಳು ಆಗುವಂಥದ್ದು. ಮನಸ್ಸಲ್ಲಿ ಚಿಂತೆ, ಒತ್ತಡ ಹೆಚ್ಚಳ, ಮನಸ್ಸಲ್ಲಿ ಋಣಾತ್ಮಕ ಭಾವನೆ ಮತ್ತು ನಾಸ್ತಿಕತೆ ಭಾವನೆಗಳು ನಡೆದಾಡುವಂಥದ್ದು. ಅನೇಕ ರೀತಿಯ ಶತ್ರು ಕಾಟ ನಿಮಗೆ ಕಾಡ್ಬೋದು. ಹಾಗಾಗಿ ಅನೇಕ ಒಂದು ಅಡ್ಡ ಪರಿಣಾಮಗಳು ಕನ್ಯಾರಾಶಿಯವರ ಮೇಲೆ ಪಂಚಮದ ಬುಧನಿಂದಾಗಿ ಬರ್ಬೋದು. ಹಾಗಾಗಿ ಸ್ವಲ್ಪ ಸಂಯಮವನ್ನು ಕಾಪಾಡ್ಕೋಬೇಕು. ಆತುರ ನಿರ್ಧಾರ ಬೇಡ. ಅಪರಿಚಿತರಲ್ಲಿ ವ್ಯವಹಾರ ಮಾಡೋದೆಲ್ಲ ಅಷ್ಟು ಒಳ್ಳೆಯದಲ್ಲ. ಕೊನೆಗಳಿರ್ತಕ್ಕಂಥ ಬುಧನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡಬೇಕು ಕನ್ಯಾದವರು. ಇನ್ನು ತುಲಾರಾಶಿಗೆ ನಿಮ್ಮ ರಾಶಿಯಿಂದ ಚತುರ್ಥ ಸ್ಥಾನ ಸುಖ ಸ್ಥಾನದಲ್ಲಿ ಬುಧನು ಸುಖವನ್ನು, ಲಾಭವನ್ನು, ಜಯವನ್ನು, ಶಾಂತಿಯನ್ನು ಕೊಡ್ತಾನೆ. ವ್ಯಾಪಾರ ಉದ್ಯಮ ಪ್ರಗತಿ ಆಗುತ್ತೆ. ಹಣಕಾಸು ಹರಿವು ಚೆನ್ನಾಗುತ್ತೆ. ನೀವು ಅಂದುಕೊಂಡಂತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುತ್ತೆ. ಇಷ್ಟ ಮಿತ್ರರ ಜೊತೆಗೆ ನಿಮ್ಮ ಕಾರ್ಯಸಾಧನೆ ಆಗುತ್ತೆ. ಅನೇಕ ನಿಮ್ಮ ವ್ಯಾವಹಾರಿಕ ಅಂದರೆ ನಿಮ್ಮ ಉದ್ಯೋಗ, ವೃತ್ತಿ, ವ್ಯಾಪಾರಕ್ಕೆ ಸಂಬಂಧಪಟ್ಟವಾದ ಒಪ್ಪಂದಗಳು, ಸಹಿಗಳು ಈಗ ಆಗುವಂಥದ್ದು. ಹಾಗೆ ಅನೇಕ ಶುಭ ಫಲಗಳನ್ನು ಈ ತುಲಾರಾಶಿಯವರು ನಿರೀಕ್ಷೆ ಮಾಡ್ಬೋದು. ಅತ್ಯಪೂರ್ವದಲ್ಲಿ ಬರತಕ್ಕಂಥ ಈ ಬುಧನ ಶುಭ ಫಲವನ್ನು ನೀವು ಅರ್ಥಕೊಂಡು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗಳಿರ್ತಕ್ಕಂಥ ಬುಧನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ, ದೇವತಾ ಪ್ರಾರ್ಥನೆ ನೀವು ಮಾಡ್ಬೋದು. ಇನ್ನು ವೃಶ್ಚಿಕ ರಾಶಿಗೆ ಇಲ್ಲಿ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನದಲ್ಲಿ ಆಗುವಂಥದ್ದು ಅನೇಕ ರೀತಿಯ ಅಡ್ಡ ಪರಿಣಾಮಗಳನ್ನು ಸೂಚಿಸಿದೆ. ಮಾತಿನ ಚಕಮಕಿ, ಅಪವಾದಗಳು ಆಗುವಂಥದ್ದು, ಅನುಮಾನಾಸ್ಪದ ವ್ಯವಹಾರಗಳು ಆಗುವಂಥದ್ದು. ನಿಮಗೆ ಹಿಂದೆ ನಿಮ್ಮಲ್ಲಿ ಜೊತೆಗಿದ್ದವರು ಈಗ ನಿಮ್ಮಿಂದ ಪ್ರತ್ಯೇಕ ಆಗುವಂಥದ್ದು. ಅನೇಕ ರೀತಿಯ ಬಂಧುಗಳು, ಮಿತ್ರರು ನಿಮ್ಮ ಮೇಲೆ ಆರೋಪ ಹೊರಿಸುವಂಥದ್ದು. ಕಷ್ಟ ನಷ್ಟಗಳು ಅಥವಾ ಅವಮಾನಗಳು ನಿಮಗೆ ಅನೇಕ ಹೆಜ್ಜೆಗೂ ಕಾಡುವಂಥದ್ದು. ಇವೆಲ್ಲ ಸಾಧ್ಯತೆ ಬರ್ಬೋದು. ಹಾಗಾಗಿ ವೃಶ್ಚಿಕದವರು ಇಂಥ ವಿಚಾರಿಗೆ ಎಚ್ಚರ. ಜೊತೆಗೆ ಗುಪ್ತ ಶತ್ರುಗಳ ಕಾಟ, ಗುಪ್ತ ಒಂದು ನಿಮಗೆ ವೈರಿಗಳ ಕಾಟ ಎಲ್ಲ ಕಾಡ್ಬೋದು. ಅದರ ಬಗ್ಗೆಯೂ ಹುಷಾರಾಗಿರಬೇಕಾಗುತ್ತೆ ಈ ಒಂದು ವೃಶ್ಚಿಕದವರು. ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಮಾಡಬೇಕಾಗುತ್ತೆ ವೃಶ್ಚಿಕದವರು. ಇನ್ನು ಧನಸ್ಸು ರಾಶಿಗೆ ಧನಸ್ಥಾನದಲ್ಲಿ ಬರುವಂಥದ್ದು ಲಾಭ, ಜಯ, ಸುಖವನ್ನು, ಯಶಸ್ಸನ್ನು ಕೊಡುತ್ತೆ. ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ಇರತಕ್ಕಂಥ ಬುಧನು ಅನೇಕ ರೀತಿಯ ಲಾಭವನ್ನು, ಆದಾಯವನ್ನು, ಸುಖವನ್ನು ಕೊಡ್ತಾನೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಅಂದುಕೊಂಡ ಕೆಲಸ ಕಾರ್ಯಕ್ಷಿಪ್ರವಾಗಿ ಆಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ. ಇನ್ನು ಯಾರು ಧನುರಾಶಿಯವರಿರ್ತಾರೆ ಅವರ ಅವಲಂಬಿತರಂದರೆ ಅವರ ಮಕ್ಕಳು ಅಥವಾ ಸಹೋದರನೋ ಅಥವಾ ಪತ್ನಿನೋ ಇದ್ದರೆ ಅವರಿಗೂ ಸಹ ಅನೇಕ ರೀತಿಯ ಏಳಿಗೆ ಆಗುವಂಥ ಘಟನೆಗಳು ಏಕಕಾಲದಲ್ಲಿ ಜರುಗಲಿವೆ. ಹಣಕಾಸಿಗೆ ಕೊರತೆ ಇಲ್ಲ. ಎಲ್ಲ ವ್ಯಾಪಾರ ಉದ್ಯಮ ಚೆನ್ನಾಗಿ ನಡೆಯುತ್ತೆ. ಇನ್ನು ಧನುರಾಶಿಯವರು ಇದೇ ಆಸಕ್ತಿ ಇದ್ದರೆ ಕೊನೆಗಳಿರ್ತಕ್ಕಂಥ ಬುಧನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಇನ್ನು ಮಕರ ರಾಶಿಗೆ ನಿಮ್ಮ ಜನ್ಮದಲ್ಲಿ ಬಂದಂತಹ ಬುಧನು ವಿರುದ್ಧ ಪರಿಣಾಮವನ್ನು ಕೊಡ್ತಾನೆ. ಬುಧನು ಜನ್ಮದಲ್ಲಿ ಬಂದಾಗ ಆರೋಗ್ಯದ ಮೇಲೋ, ಮನಸ್ಸಿನ ಮೇಲೋ, ಜೊತೆಗೆ ನಿಮ್ಮ ನಡವಳಿಕೆ ಮೇಲೋ ಅಡ್ಡ ಪರಿಣಾಮ ಬರುತ್ತೆ. ಇಲ್ಲಿ ಖಿನ್ನತೆ ಜಾಸ್ತಿ ಆಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ, ಕಲಹ ಅಥವಾ ಕ್ರೋಧ ಹೆಚ್ಚಾಗುತ್ತೆ. ನೀವು ಇತರ ಜೊತೆಗೆ ಸುಮ್ಮನೆ ವಾಗ್ವಾದ ಮಾಡೋದು, ಕಲಹ ಮಾಡೋದು ನಡೆಯುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಅಭಿವೃದ್ಧಿ ಕುಂಠಿತವಾಗುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳು ನಿಮಗೆ ನಿಧಾನಗತಿಯಾಗಿ ಆಗುವಂಥದ್ದು. ಮನಸ್ಸಿಗೆ ಬೇತೆ ಚಿಂತೆಗಳು ಹೆಚ್ಚಳಾಗುವಂಥದ್ದು. ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಅಥವಾ ಸೋಲುಗಳು ಆಗುವಂಥದ್ದು. ಹಾಗಾಗಿ ನಿಮಗೆ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ನಿಮ್ಮ ಜನ್ಮದಲ್ಲಿ ಬಂದಂಥ ಬುಧನು ಕೊಡುವ ಕಾರಣ, ಜೊತೆಗೆ ಇದೇ ಕಾಲದಲ್ಲಿ ಜನ್ಮದಲ್ಲಿ ಸೂರ್ಯ, ಜನ್ಮದಲ್ಲಿ ಅಲ್ಲಿ ಬಿದ್ದಿರುವಂಥ ಬುಧನ ಪರಿಣಾಮ, ಜೊತೆಗೆ ಮರಣದಲ್ಲಿ ಮಂಗಳನು ಇದ್ದಾನೆ. ಜನ್ಮದಲ್ಲಿ ಅಲ್ಲಿ ಇರತಕ್ಕಂಥ ಶುಕ್ರ, ಈ ಇತರ ಮೂರು ಗ್ರಹಗಳು ಸಹ ಜೊತೆಗಿರುವ ಕಾರಣ ನಿಮಗೆ ತನುಮನ ಧನದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಈ ಒಂದು ಅವಧಿಯಲ್ಲಿ ಬರುತ್ತೆ. ಹಾಗಾಗಿ ನೀವು ಯಾವುದೇ ರೀತಿ ಆತುರ ನಿರ್ಧಾರ ತೆಗೆದುಕೊಳ್ಳದೆ ಈ ಅವಧಿಯಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ಮಕರದವರು ಆಸಕ್ತಿ ಇದ್ದರೆ ಕೊನೆಗಳಿರ್ತಕ್ಕಂಥ ಬುಧನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಇನ್ನು ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ ವ್ಯಯಸ್ಥಾನ ಅಥವಾ 12ರ ಮನೆ ನಷ್ಟ ಕಷ್ಟಗಳ ಸೂಚಕ ಆಗಿರುತ್ತೆ. ಅಷ್ಟೇನು ಉತ್ತಮ ಫಲಗಳು ಹೇಳಲ್ಪಟ್ಟಿಲ್ಲ. ಅನೇಕ ರೀತಿಯ ನಿಮಗೆ ಆರ್ಥಿಕವಾದ ನಷ್ಟ ಕಷ್ಟಗಳಾಗುವಂಥದ್ದು, ಇದ್ದಂಥ ಹಣ ಕಳೆದುಕೊಳ್ಳೋದು, ಒಡವೆಗಳನ್ನು ಕಳೆದುಕೊಳ್ಳುವಂಥದ್ದು, ಅಥವಾ ಯಾವುದೇ ರೀತಿಯ ನೀವು ಅಡ ಇಟ್ಟಂಥ ಆಭರಣಗಳು ಅಥವಾ ಒಡವೆಗಳನ್ನು ಈಗ ಬಿಡಿಸಲಿಕ್ಕೆ ಆಗದೆ ಮತ್ತಷ್ಟು ಸಾಲಗಳಿಗೆ ಹೋಗುವಂಥದ್ದು, ಮಾತಿನ ಚಕಮಕಿ ಮನೆಯಲ್ಲಿ ಆಗುವಂಥದ್ದು, ಜೊತೆಗೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆ, ಆಹಾರ ದೋಷ, ಹೊಟ್ಟೆ ನೋವು, ಅಜೀರ್ಣ ಮುಂತಾದೆಲ್ಲ ಕಾಡುವಂಥದ್ದು.
ಈಗ ಆಹಾರ ದೋಷದಿಂದ ಬರುವಂತಹ ಹೊಟ್ಟೆ ಇದೆ ಅನಾರೋಗ್ಯನ ನಿಯಂತ್ರಣ ಮಾಡ್ಕೋಬೇಕು, ಹಣಕಾಸನ್ನು ನಿಯಂತ್ರಣ ಮಾಡ್ಕೋಬೇಕು, ಮಾತನ್ನು ಸಹ ನಿಯಂತ್ರಣ ಮಾಡ್ಕೋಬೇಕು. ಹಾಗಾಗಿ ತನುಮನ ಧನದ ಒಂದು ನಿಯಂತ್ರಣ ಮತ್ತು ಸಂಯಮ ಖಂಡಿತ ಬೇಕಾಗುತ್ತೆ. ಹಾಗಾಗಿ ನೀವು ಈ ಕುಂಭರಾಶಿಯವರು ಸಾಡೆ ಸತಿಯ ಪರ್ವದಲ್ಲಿರೋ ಕಾರಣ ಯಾವ ರೀತಿಯಲ್ಲಿ ಮಕರ ರಾಶಿ ಅಂದರೆ ಶನಿ ಮಹಾರಾಜರ ಸ್ಥಾನದಲ್ಲಿರತಕ್ಕಂತಹ ಆ ಒಂದು ಕ್ಷೇತ್ರವು ನಿಮಗೆ ಅನೇಕ ರೀತಿಯ ಅಡ್ಡ ಪರಿಣಾಮವನ್ನು ಬುಧನಿಂದ ಕೊಡ್ಬೋದಾಗಿದೆ. ಹಾಗಾಗಿ ಕುಂಭರಾಶಿಯವರು ಕೊನೆಗೆಳೆದಕ್ಕಂಥ ಈ ಬುಧನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆಗಳು ಖಂಡಿತ ಮಾಡಬೇಕಾಗತ್ತೆ. ಕೊನೆಯದಾಗಿ ಮೀನರಾಶಿಗೆ ಬುಧನ ಒಂದು ಸೌಭಾಗ್ಯ ಭಾಗ್ಯಸ್ಥಾನದ ಅನೇಕ ಲಾಭವನ್ನು ಕೊಡುವಂಥದ್ದು. ವ್ಯಾಪಾರ ಉದ್ಯಮ ಎಲ್ಲ ಪ್ರಗತಿ ಆಗುತ್ತೆ. ಬುಧನ ಆಶೀರ್ವಾದದಿಂದ ಅನೇಕ ರೀತಿಯ ಬಹಳ ಕಾಲದಿಂದ ನೆನ್ನೆಗೊದಗಿದ್ದಂಥ ಪರಿಹಾರಗಳು ಸಿಗುವಂಥದ್ದು. ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು. ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗುತ್ತೆ. ಇನ್ನು ಸ್ವಂತ ಉದ್ಯಮ ಸ್ವಂತ ಕೈಗಾರಿಕೆ ನಡೆಸುವಾಗ ಅವರ ಒಂದು ಉದ್ಯಮದಲ್ಲಿ ಕೈಗಾರಿಕೆಯಲ್ಲಿ ಹೆಚ್ಚಿನ ಯಶಸ್ಸು ಬರಲಿದೆ. ಹಾಗಾಗಿ ಈ ಒಂದು ಅವಧಿಯನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥ ಮೀನರಾಶಿಯವರು ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಶನಿ ಪೀಡೆಯಿಂದ ಇದ್ದರೂ ಸಹಿತ ಇದೇ ಕಾಲದಲ್ಲಿ ನಿಮಗೆ ಬರತಕ್ಕಂಥ ಲಾಭ ಸ್ಥಾನದಲ್ಲಿ 4 ಗ್ರಹಗಳು ಅಂದರೆ ಅಲ್ಲೇ ಇರ್ಬೋದು ಇರತಕ್ಕಂತಹ ಶುಕ್ರನ ಪ್ರಭಾವ, ಮಂಗಳನ ಪ್ರಭಾವ, ರವಿಯ ಪ್ರಭಾವ ಮತ್ತು ಬುಧನ ಪ್ರಭಾವ. ಹಾಗಾಗಿ ಚತುರ್ಗ್ರಹಗಳು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನೆಲ್ಲ ಕೊಡ್ತಾ ಇರ್ತವೆ. ವ್ಯಾಪಾರ ಉದ್ಯಮಗಳು ಚೆನ್ನಾಗಿ ನಡೀತಾ ಅಂದುಕೊಂಡಂತೆ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿದೆ. ಜೊತೆಗೆ ಬಂಧು ಬಾಂಧವರ ಜೊತೆಗೆ ಉತ್ತಮ ಬಾಂಧವ್ಯ ಬರುವಂಥದ್ದು, ನಾನಾ ಮೂಲಗಳಿಂದ ನಿಮಗೆ ಲಾಭ ಆಗುವಂಥದ್ದು, ಈ ರೀತಿ ಅನೇಕ ಉತ್ತಮ ಪ್ರಭಾವಗಳು ನಿಮಗೆ ಲಾಭ ಸ್ಥಾನದ ಈ ಬುಧನ ಕೊಡಲಿದ್ದಾನೆ. ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಕೊನೆಗೆ ಹೇಳತಕ್ಕಂಥ ಸ್ತುತಿ ಶ್ಲೋಕ ಪ್ರಾರ್ಥನೆ ಸಹ ಹೇಳ್ಬೋದು ಈ ಒಂದು ಮೀನರಾಶಿಯವರು. ಹಾಗಾಗಿ ಇಲ್ಲಿ ಸಾರ್ವತ್ರಿಕ ಫಲ ಹಾಗೂ 12 ರಾಶಿಗಳ ಮೇಲೆ ಬುಧನ ಪ್ರಭಾವ ಹೇಗಿರುತ್ತೆ, ಈ ಒಂದು ಜನವರಿ 12ರಿಂದ ಫೆಬ್ರವರಿ 2ರವರೆಗಿನ 16 ದಿನಗಳ ಅವಧಿಯ ಬುಧನ ಗೋಚಾರದ ವಿಶ್ಲೇಷಣೆ ಮಾಡಲಾಗಿದೆ. ಸಾರ್ವತ್ರಿಕ ಫಲದಲ್ಲಿ ಬಹಳ ಉತ್ತಮ ಫಲಗಳು ಬುಧನಿಂದ ಗೋಚಾರವಾಗಿವೆ. ಅಂದರೆ ರಾಶಿಗಳ ಫಲದಲ್ಲಿ ಕೆಲವೊಂದು ರಾಶಿಗೆ ಅತ್ಯುತ್ತಮ, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದು ರಾಶಿಗೆ ಸಂಕಷ್ಟ ಫಲ ವ್ಯಕ್ತವಾಗಿವೆ. ಈ ಮಧ್ಯಮ, ಮಿಶ್ರ ಅಥವಾ ಸಂಕಷ್ಟ ಫಲ ಬಂದಂಥವರು ಆತಂಕ ಚಿಂತೆ ಪಡೋದಿಲ್ಲ. ಬುಧನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ, ಭಕ್ತಿ, ಪ್ರಾರ್ಥನೆ, ದೇವಾಲಯ ಸಂದರ್ಶನ ಮಾಡ್ಬೋದು. ವಿಶೇಷವಾಗಿ ಗಣೇಶನ ಭಕ್ತಿ ಮಾಡುವಂಥದ್ದು, ವೆಂಕಟೇಶ್ವರ ಅಥವಾ ವಿಷ್ಣುನ ಭಕ್ತಿ ಮಾಡುವಂಥದ್ದು, ಕೃಷ್ಣ ಅಥವಾ ನಾರಾಯಣ ಸ್ವರೂಪದಲ್ಲಿ ವಿಷ್ಣು ಅಥವಾ ರಂಗನಾಥ, ಶ್ರೀರಾಮ ಮುಂತಾದ ಈ ನಾರಾಯಣನ ಯಾವುದೇ ರೂಪವನ್ನು ಭಕ್ತಿ ಮಾಡುವಂಥದ್ದು, ಗಣೇಶ ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ಒಂದು ಭಕ್ತಿ ಸ್ತೋತ್ರವನ್ನು ಮಾಡೋದಾಗಲಿ, ಇಂತಹ ಕ್ಷೇತ್ರಗಳ ಸಂದರ್ಶನ ಮಾಡೋದು, ಗಣೇಶನ ಮೂಲ ಮಂತ್ರಗಳನ್ನು ಪಠನೆ ಮಾಡುವಂಥದ್ದು, ಇನ್ನಿತರ ಯಾವುದೇ ರೀತಿಯ ಗ್ರಹಗಳ ಮೂಲ ಮಂತ್ರವನ್ನು ಪಠನೆ ಮಾಡುವಂಥದ್ದು. ಜೊತೆಗೆ ಈ ನವಗ್ರಹಕ್ಕೆ ಸಂಬಂಧಪಟ್ಟ ಈ ಸ್ತೋತ್ರಗಳು ಸಹ ಇರ್ತವೆ. ಅಲ್ಲಿ ವಿಶೇಷವಾಗಿ ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಬಿಂಬದಂ ಸೌಮ್ಯ ಗುಣದಂ ತಮ್ಮದಂ ಪ್ರಣಮಾಮ್ಯಹಂ. ಇದು ವೇದವ್ಯಾಸರಹಿತವಾದಂತಹ ವಿಶೇಷವಾದ ನವಗ್ರಹಗಳ ಸ್ತೋತ್ರ. ವಿಶೇಷವಾಗಿ ಆ ಒಂದು ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಬಿಂಬದಂ ಸೌಮ್ಯ ಗುಣದಂ ತಮ್ಮದಂ ಪ್ರಣಮಾಮಿ, ಈ ಒಂದು ಶ್ಲೋಕನ 5 ಬಾರಿ ರಿಪೀಟ್ ಮಾಡಿ ಹೇಳ್ಕೊಳ್ಬೋದಾಗಿದೆ. ಅದೇ ರೀತಿ ಈ ಒಂದು ಪೀಡಾ ಪರಿಹಾರ ಶ್ಲೋಕ ಅಂತ ಬರುತ್ತೆ. ಉತ್ಪಾತೋ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದಿತಿ ಸೂರ್ಯಪ್ರಯೋಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದಿತಿ ಸೂರ್ಯಪ್ರಯೋಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ. ಹಾಗಾಗಿ ಪೀಡೆಯನ್ನು ನಿವಾರಣೆ ಮಾಡುವಂಥ ಬುಧನ ಪ್ರಾರ್ಥನೆ ಮಾಡುವಂಥದ್ದು. ಇದು ಸಹ ಪೀಡಾ ಪರಿಹಾರ ಶ್ಲೋಕವಾಗಿ ನಿಮಗೆ ನಿಮ್ಮ ಮಿಶ್ರ ಫಲ ಅಥವಾ ಸಂಕಷ್ಟ ಫಲ ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ. ಹಾಗಾಗಿ ಗಣೇಶ ಮತ್ತು ವಿಷ್ಣುವಿನ ಯಾವುದೇ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಅಥವಾ ಈ ಬುಧ ಗ್ರಹದ ಸಂಬಂಧಪಟ್ಟ ಶ್ಲೋಕಗಳನ್ನು ಓದುವಂಥದ್ದು, ನವಗ್ರಹಗಳ ಸ್ತೋತ್ರವನ್ನು ಪಠನೆ ಮಾಡುವಂಥದ್ದು. ಇನ್ನು ಧರ್ಮದ ಮಾರ್ಗವಾಗಿ ಅಲ್ಲಿ ಬುಧನ ಧಾನ್ಯವಾದ ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ದಾನವಾಗಿ ಕೊಡುವಂಥದ್ದು. ಅದು ಹೆಸರು ಕಾಳು, ಹೆಸರು ಬೇಳೆ ಹಾಕಿದಂಥ ಯಾವುದೇ ರೀತಿಯ ಖಾದ್ಯ ಪದಾರ್ಥಗಳನ್ನು ದಾನವಾಗಿ ಕೊಡುವಂಥದ್ದು. ಅನ್ನದಾನ ನಡೆಸುವ ಸಂಸ್ಥೆಗಳಿಗೆ, ಆಸಕ್ತರಿಗೆ, ಬಡಬಗರಿಗಿಂತ ದಾನಗಳು ಕೊಡೋದು. ಅದೇ ರೀತಿ ಹಸಿರು ಬಟ್ಟೆ, ಹಸಿರು ಬಣ್ಣದ ಸೊಪ್ಪು, ತರಕಾರಿ ಇತ್ಯಾದಿಗಳನ್ನು ಸಹ ದಾನವ ರೂಪದಲ್ಲಿ ಸಹ ಕೊಡಬಹುದಾಗಿದೆ. ಇವೆಲ್ಲವೂ ಈ ಬುಧನ ಸಂಬಂಧಿತವಾದ ದೋಷ ನಿವಾರಣೆಗೆ ಸರಳವಾದ ಉಪಾಯಗಳು. ದೇವಾಲಯ ಸಂದರ್ಶನ, ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದ ವಿಶ್ಲೇಷಣೆ ಮಾಡಲಾಗಿದೆ. ಈ ಒಂದು ಬುಧನ ಗೋಚಾರ ಜನವರಿ 17ರಿಂದ ಫೆಬ್ರವರಿ 2ರವರೆಗೆ ಆಗುವಂಥದ್ದು ಮಕರ ರಾಶಿಯಲ್ಲಿ. ಇವೆಲ್ಲನ ನೀವು ನಿಮ್ಮ ಒಂದು ರಾಶಿಗೆ ಅನುಗುಣದ ಫಲವನ್ನು ಅರಿತುಕೊಂಡು ಸದುಪಯೋಗಪಡಿಸಿಕೊಳ್ಳಿ. ಈ ವಾಹಿನಿಯ ನಿರಂತರ ಪ್ರೋತ್ಸಾಹಿಸಲಿಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡೋದು, ಸಬ್ಸ್ಕ್ರೈಬ್ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.